ಮಳೆಯಲ್ಲಿ ಮಕ್ಕಳ ಪರದಾಟ, ಎಲ್ಲಿದೆ ಮೂಲಸೌಕರ್ಯ? ಅಥಣಿ ಮಳೆಯಿಂದಾಗಿ ಸುಮಾರು 1.5 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಶಾಲಾ ಮಕ್ಕಳು ಸಾರ್ವಜನಿಕರು ಪರದಾಡುವಂತಾಗಿದೆ. ನಮಗೆ ಶಾಲೆಗೆ ಹೋಗಲು ಸಮಸ್ಯೆಯಾಗುತ್ತಿದೆ, ದಯವಿಟ್ಟು ರಸ್ತೆ ಮಾಡಿಕೊಡಿ ಎಂದು ಶಾಲಾ ಮಕ್ಕಳು ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಅಥಣಿ ತಾಲೂಕಿನ ಸತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡಸಿ ತೋಟದಿಂದ ಸತ್ತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಸರುಗದ್ದೆಯಾಗಿದ್ದು, ಮಳೆ ಬಂದರೆ ಸಾಕು ಮೊಳಕಾಲತ್ತರ ಕೆಸರಿನಲ್ಲಿ ಸಾಗುವ ಅನಿವಾರ್ಯತೆ ಎದುರಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಸ್ಥಳೀಯರು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕ್ಯಾರೆ ಎನ್ನದ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ವರದಿ ಲಕ್ಕಪ್ಪ ನಾಯಕ್, ಸತ್ತಿ. ಹಾದಿಲ್ರಿ, ಮಳಿ ಆಗಂತ ಫುಲ್ ರಾಡಿ ಆಕತ್ರಿ. ಅದಕ್ಕೆ ನಮಗೊಂದು ಹಾದಿ ಮಾಡಿ ಕೊಡ್ಬೇಕ್ರಿ. ದಿನ ಒಟ್ಟು ರಾಡ್ಯಾಗ ಹೋಗ್ತೀವ್ರಿ. ಸಾಲಿಗೆ ಒಂದು ಲೇಟ್ ಆಕತ್ರಿ, ಸಾಲಿಗೆ ಹೋಗಲ್ರಿ. ಅದಕ್ಕೆ ಹಾದಿ ಮಾಡಿ ಕೊಡ್ಬೇಕ್ರಿ. ನೋಡ್ರಿ, ನಮ್ಗೆ ಹುಡುಗರು ದಿನ ಸಾಲಿ ಹೋಗೋದ ಬರ್ದ 1.5 ಕಿಲೋಮೀಟರ್ ರೋಡ್ ಯಾರು ಗೌರ್ಮೆಂಟ್ದವ್ರು ಪಂಚಾಯತಿ ಅವ್ರು ಮಾಡೋರ MLA ಮಾಡೋರು ದಿನ ಸಾಕಾಗೈತಿ. ರಾಡ್ಯಾಗ ಹೋಗಿ ಮಕ್ಳು ಸಾಲಿ ಕಳ್ಸೋದು ನಮ್ಗೆ ಬೇಡ. ಈಗ ನಮ್ಗೆ ತ್ರಾಸ ಐತಿ. ಯಾರು ದಾರ ಮಾಡೋರು ನಮ್ಗೆ ಹೆಂಗೆ ಆಗೋದೈತಿ ವ್ಯವಸ್ಥೆ ಮಾಡಿಕೊಡ್ರಿ ನಮಗೆ ಗೌರ್ಮೆಂಟ್ ಸಲದಿಂದ. 1.5 ಕಿಲೋಮೀಟರ್ ಆಗತ್ರಿ. 1.5 ಕಿಲೋಮೀಟರ್ ಮಕ್ಕಳು ದಿನ ರಸ್ತೆ ರಾಡ್ಯಾಗ ದಿನ 1.5 ಕಿಲೋಮೀಟರ್ ರಾಡ್ಯಾಗ ಹೋಗೋದ ಬರ್ದ ಹಿಂಗಾಗಿ ಸಾಲಿ ಕಸು ಆಗೋತ್ರಿ. ಒಳಗೆ ಹುಡುಗರು ಹೋಗೋಲ್ಲ. ನೀವು MLA ಶಾಸಕರು ಅವ್ರು ಮಾಡೋರು, ಮತ್ತೆ ಮಹೇಶ್ ಕುಂಟೂರಿ ಅವ್ರು ಮಾಡಿ ಬಿಟ್ಟವ್ರು. ಹಿಂದ ಇದು ಸ್ವಲ್ಪ ಗಾಡಿ ಅನುಕೂಲ